ಸುಮನಹಳ್ಳಿ ರಾಜಕಾಲುವೆ ಬಳಿ ಸ್ಥಳ ಮಹಜರ್. ಆರೋಪಿಗಳನ್ನು ಕರೆತಂದು ಪರಿಶೀಲನೆ. ಇಲ್ಲ, ಇಲ್ಲೇ ಶವ ಎಸೆದಿದ್ದಾಗಿ ಒಪ್ಪಿಕೊಂಡ ಡೆವಿಲ್ ಗ್ಯಾಂಗ್. ಪೊಲೀಸ್ ಠಾಣೆ ಮುಂದೆ ಪೋರ್ಕಿ ಫ್ಯಾನ್ಸ್ ಪುಂಡಾಟ. ಜೈ ಡಿ ಬಾಸ್ ಅಂತ ಘೋಷಣೆ. ಅಂಧಾಭಿಮಾನಿಗಳಿಗೆ ಬಿತ್ತು ಲಾಠಿ ಏಟ್. ಚಿತ್ರದುರ್ಗದಲ್ಲಿ ದರ್ಶನ್ ವಿರುದ್ಧ ಬೃಹತ್ ಪ್ರತಿಭಟನೆ. ಸಿಬಿಐ ತನಿಖೆಗೆ ಆಗ್ರಹಿಸಿ ಧರಣಿ. ಗಂಡನ ಸಾವಿನ ನ್ಯಾಯಕ್ಕಾಗಿ ಪತ್ನಿ ಕಣ್ಣೀರು. ಬೆಳಗಾವಿಯಲ್ಲಿ ಪಾಕ್ ಜಿಂದಾಬಾದ್ ಘೋಷಣೆ ಆರೋಪ. ಕೋರ್ಟ್ನಲ್ಲೇ ಪಾತಕಿ ಜಯೇಶ್ ಪೂಜಾರಿಗೆ ಥಳಿತ. ಆರೋಪಿಗೆ ಪೊಲೀಸರಿಂದ ಬಿತ್ತು ಏಟು. ಆಂಧ್ರ ಸಿಎಂ ಆಗಿ ಚಂದ್ರಬಾಬು ನಾಯ್ಡು ಪದಗ್ರಹಣ. ಪವನ್ ಕಲ್ಯಾಣ್ ಸೇರಿ ಸಂಪುಟ ಸದಸ್ಯರ ಪ್ರಮಾಣ ವಚನ. ಮೋದಿ ಅಮಿತ್ ಶಾ ಸಮಾಗಮದಲ್ಲಿ ಅಧಿಕಾರ ಸ್ವೀಕಾರ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಆರೋಪಿಗಳನ್ನು ಘಟನಾ ಸ್ಥಳಕ್ಕೆ ಹಾಗೂ ಎಲ್ಲಿ ಮೃತದೇಹವನ್ನು ಬಿಸಾಡಿ ಬಂದಿದ್ರು ಆ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಸ್ಥಳ ಮಹಾಜರನ್ನು ಕೂಡ ಮಾಡಿ ಈಗಷ್ಟೇ ಅಲ್ಲಿಂದ ತೆರಳಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ತನಿಖೆ ಮುಂದುವರೆದಿದೆ ಒಂದು ಕಡೆ. ಮತ್ತೊಂದು ಕಡೆ ಆರೋಪಿಗಳೊಂದಿಗೆ ಪೊಲೀಸರಿಂದ ಸ್ಥಳ ಮಹಾಜರು ಕೂಡ ಮಾಡಲಾಗಿದೆ. ಸುಮನಹಳ್ಳಿ ರಾಜಕಾಲುವೆ ಬಳಿ ಪೊಲೀಸರಿಂದ ಪಂಚನಾಮೆಯನ್ನು ಮಾಡಿಕೊಳ್ಳಲಾಗಿದೆ. ಇದೇ ಸ್ಥಳದಲ್ಲಿ ಶವ ಬಿಸಾಡಿದಾಗಿ ಆರೋಪಿಗಳು ಒಪ್ಪಿಕೊಂಡಿದ್ದಾರೆ. ದರ್ಶನ್ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಪವಿತ್ರ ಬಿಟ್ಟು ಉಳಿದ ಆರೋಪಿಗಳ ಜೊತೆ ಸ್ಥಳ ಮಹಾಜರನ್ನ ಮಾಡಲಾಗಿದೆ. ಸುಮನಹಳ್ಳಿ ಬ್ರಿಡ್ಜ್ ಬಳಿಯ ಸರ್ವಿಸ್ ರಸ್ತೆಯಲ್ಲೂ ಕೂಡ ಮಹಾಜರು ಮಾಡಿರುವಂತಹ ಪೊಲೀಸರು ಇಲ್ಲೇ ಕಾರ್ ನಿಲ್ಲಿಸಿ ಲೊಕೇಶನ್ ಅನ್ನ ಹುಡುಕಾಡಿದಂತಹ ಆರೋಪಿಗಳು ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಬಿಸಾಡಿದ್ದು ನೀವು ಅಂತೇಳಿ. ನಾವು ಇದೇ ಜಾಗದಲ್ಲಿ ಬಿಸಾಡಿದ್ದು ಅಂತೇಳಿ ಅವ್ರು ತೋರಿಸ್ತಾರೆ. ಯಾರು ಕಾರ್ನಿಂದ ಬಾಡಿಯನ್ನು ಲಿಫ್ಟ್ ಮಾಡ್ಕೊಂಡು ತಗೊಂಬಂದು ಎಲ್ಲಿ ಬಿಸಾಡಿರ್ತಾರೋ ಅವರು ತೋರಿಸ್ತಾರೆ. ಹೀಗೆ ನಾವು ಕಾರ್ನ ತಗೊಂಬಂದು ಇಷ್ಟೊತ್ತಿಗೆ ಇಲ್ಲಿ ನಿಲ್ಸಿದ್ವಿ, ಕಾರ್ನಲ್ಲಿ ಬಾಡಿನ ಇಟ್ಕೊಂಡಿದ್ವಿ, ಬಾಡಿನ ಎತ್ಕೊಂಡು ಬಂದು ಇಲ್ಲಿ ಬಿಸಾಡಿ ಹೋದ್ವಿ. ಇದಕ್ಕಿಂತ ಮುಂಚೆ ಸುಮ್ಮನಲ್ಲಿ ಬ್ರಿಡ್ಜ್ ಬಳಿ ನಾವು ಹೋದ್ವಿ, ಅಲ್ಲಿ ನಿಂತ್ಕೊಂಡು ಎಲ್ಲಿ ಬಿಸಾಡಬೇಕು ಅಂತೇಳಿ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ್ವಿ. ಆ ಬಳಿಕ ಇಲ್ಲಿ ಕರ್ಕೊಂಬಂದು ಗಾಡಿನ ತೊಗೊಂಬಂದು ಗಾಡಿಯಿಂದ ಮೃತದೇಹವನ್ನು ತಂದು ಇಲ್ಲಿ ಬಿಸಾಡಿದ್ವಿ ಅಂತ ಹೇಳಿ ಪೊಲೀಸರ ಮುಂದೆ ಅವರು ಹೇಳ್ತಾರೆ. ನೋಡಿ, ಇದು ಸ್ಥಳ ಮಹಾಜರ್. ಯಾವುದೇ ಒಂದು ಪ್ರಕರಣದಲ್ಲಿ ಆರೋಪಿಗಳು ಇದನ್ನು ಮಾಡಲೇಬೇಕಾಗುತ್ತೆ. ಅಂದರೆ ಸ್ಥಳ ಮಹಾಜರ ಸಂದರ್ಭದಲ್ಲಿ ತಾವು ಏನು ಮಾಡಿದ್ವಿ ಅಂತೇಳಿ ಅಲ್ಲಿ ಪೊಲೀಸರ ಮುಂದೆ ತಪ್ಪನ್ನು ಒಪ್ಕೊಳ್ಬೇಕು. ಮತ್ತೊಂದು ಕಡೆ ನೋಡಿ, ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿಕೊಂಡು ಬಂದು ಬೆಂಗಳೂರಿನಲ್ಲಿ ಒಂದು ಶೆಡ್ನಲ್ಲಿ ಇರಿಸಿರ್ತಾರೆ, ಸೀಸಿಂಗ್ ಶೆಡ್ನಲ್ಲಿ. ಆ ಶೆಡ್ಗೆ ಈಗ FSL ಟೀಮ್ ಬಂದಿದೆ. ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕೋದಕ್ಕಾಗಿ ಈಗ FSL ಟೀಮ್ ಕೂಡ ಬಂದಿದೆ. ನಿನ್ನೆಯೂ ಕೂಡ FSL ಹಾಗೆ ಸೋಕೋ ಟೀಮ್ ಕೂಡ ಬಂದಿತ್ತು. ಸೋಕೋ ಅಂದರೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್. ಅವರು ಆಫೀಸರ್ಗಳು ಬಂದು ಅಲ್ಲಿ ಒಂದು ನೋಟ್ ಮಾಡ್ಕೊಳ್ತಾರೆ. ಅಲ್ಲಿ ಏನೆಲ್ಲ ಸಿಗುತ್ತೆ, ರಕ್ತದ ಕಲೆ ಏನಾದರೂ ಇದೆಯಾ, ಅಥವಾ ಸ್ಥಳದಲ್ಲಿ ರಾಡ್ಗಳು ಸಿಗುತ್ತಾ, ಅಥವಾ ಇವರು ಆತನ ಮೇಲೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದಂಥ ವೆಪನ್ಗಳು ಯಾವುದ್ಯಾವುದು ಅಂತೇಳಿ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಅಲ್ಲಿ ಪೊಲೀಸರು ಕೂಡ ಅಲ್ಲಿದ್ದಾರೆ, ಗಮನಿಸ್ತಾ ಇದ್ದೀವಿ. FSL ಟೀಮ್ ಕೂಡ ಜಾಗದ ಹತ್ರ ಹೋಗಿ ಒಂದಷ್ಟು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾರೆ. ಸೀಸಿಂಗ್ ಶೆಡ್ ಅಂತೇನಿದೆ ಆ ಶೆಡ್ ನೋಡೀಗ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಪವಿತ್ರ ಗೌಡ ಹಾಗೆ ದರ್ಶನ್ ಇಬ್ಬರನ್ನ ಹೊರತುಪಡಿಸಿ ಇನ್ನೆಲ್ಲ ಆರೋಪಿಗಳನ್ನು ಕೂಡ ಸ್ಥಳ ಮಹಾಜರಿಗೆ ಕರೆದುಕೊಂಡು ಹೋಗಿ ಸುಮ್ಮನಹಳ್ಳಿಯಲ್ಲಿ ಸ್ಥಳ ಮಹಾಜರನ್ನು ಮಾಡಿ ಅಲ್ಲಿಂದ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಹಾಜರು ಮುಕ್ತಾಯಗೊಂಡಿದೆ. ಮಹಾಜರು ಮುಕ್ತಾಯಗೊಂಡ ಬಳಿಕ
ಹೋಗ್ತಾ ಇರುವಂಥ ದೃಶ್ಯಾವಳಿ ನಮ್ಮ ಟೀಮ್ ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ನೀವಿಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಒಂದು ಕಡೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ, ಮತ್ತೊಂದು ಕಡೆ FSL ಟೀಮ್ನವರು ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ತಾ ಇದ್ದಾರೆ. FSL ಟೀಮ್ ಅವರು ಈ ಪ್ರಕರಣದಲ್ಲಿ ಪರಿಶೀಲನೆ ಮಾಡಿ ಒಂದಷ್ಟು ಪ್ರಮುಖವಾದಂಥ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡುವ ಕೆಲಸಕ್ಕೆ ಮುಂದಾಗ್ತಾರೆ. ಆ ಒಂದು ಜಾಗಕ್ಕೆ ಎಲ್ಲಿ ಆ ಸೀಸಿಂಗ್ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನು ಇರಿಸಿ ಚಿತ್ರ ಹಿಂಸೆ ಕೊಟ್ಟು ಕೊಲೆ ಮಾಡ್ತಾರಲ್ಲ, ಆ ಜಾಗಕ್ಕೆ ಕೆಲವೇ ಕ್ಷಣಗಳಲ್ಲಿ ಕರ್ಕೊಂಡ್ಬರ್ತಾರೆ ಆರೋಪಿಗಳನ್ನು. ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳನ್ನು ಕರೆದುಕೊಂಡು ಬಂದು ಅಲ್ಲಿಯೂ ಕೂಡ ಪಂಚನಾಮೆಯನ್ನು ಮಾಡಲಾಗತ್ತೆ. ತನಿಖಾಧಿಕಾರಿ ಇರ್ತಾರೆ, ಅವ್ರು ಕೇಳ್ತಾರೆ ಫಸ್ಟ್ ಇಲ್ಲಿ ಯಾರಿದ್ರು, ಇಲ್ಲಿಗೆ ಕರ್ಕೊಂಬಂದಾಗ ಏನಾಯಿತು, ಎಷ್ಟೊತ್ತಿಗೆ ಇಲ್ಲಿ ರೇಣುಕಾಸ್ವಾಮಿನ ಕರ್ಕೊಂಬಂದ್ರಿ, ಅವನ್ನ ಇಲ್ಲಿ ಕಟ್ಟಾಕಿದ್ರಾ ಅಥವಾ ಕುರ್ಚಿ ಮೇಲೆ ಕೂರಿಸಿದ್ರಾ ಅಥವಾ ನೆಲದ ಮೇಲೆ ಕೂರಿಸಿದ್ರಾ, ಮೊದಲಿಗೆ ಹೊಡೆದಿದ್ದು ಯಾರು, ಏನರಲ್ಲಿ ಹೊಡೆದ್ರು, ಆಮೇಲೆ ಯಾರೆಲ್ಲ ಇದ್ದರು, ಈ ಎಲ್ಲ ಇನ್ಫಾರ್ಮೇಷನನ್ನು ಸ್ಥಳದಲ್ಲೇ ಅವರಿಂದ ಪ್ರಶ್ನೆ ಮಾಡಿ ಉತ್ತರವನ್ನು ಪಡೆದುಕೊಳ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ಇನ್ನೆಷ್ಟೊತ್ತಿಗೆ ಆ ಪಟ್ಟಣಗೆರೆ ಶೆಡ್ನತ್ತ ರೀಚ್ ಆಗ್ತಾರೆ, ಮಾಹಿತಿ ಕೊಡ್ಬೋದಾ? ಅಲ್ಲಿಗೆ ಹೋದ ಬಳಿಕ ಅಲ್ಲಿ ಯಾವ ರೀತಿಯಾಗಿ ಪರಿಶೀಲನೆ ಮಾಡಲಾಗುತ್ತೆ, ಪಂಚನಾಮೆ ಹೇಗಿರುತ್ತೆ ಅಲ್ಲಿ ವೀರೇಶ್? ಎಸ್ ನಾಗೇಂದ್ರ ಬಾಬು, ಇನ್ನು ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳನ್ನ ಕರೆದುಕೊಂಡು ಬರಲಿದ್ದಾರೆ ಪೊಲೀಸರು. ಅಂದ್ರೆ ದರ್ಶನ್ ಮತ್ತು ಪವಿತ್ರ ಗೌಡನ ಬಿಟ್ಟು ಉಳಿದ ಆರೋಪಿಗಳನ್ನ ಕರೆದುಕೊಂಡು ಬರ್ತಾರೆ ಶೆಡ್ ನಲ್ಲಿ. ಯಾಕಂದ್ರೆ ಈ ಒಂದು ಶೆಡ್ ನಲ್ಲೇ ಕೊಲೆ ಆಗಿತ್ತು. ಆ ಒಂದು ಕೊಲೆಗೆ ಯಾವೆಲ್ಲ ಆಯುಧಗಳು ಬಳಸಿದ್ರು ಮತ್ತು ರೇಣುಕಾಸ್ವಾಮಿಯನ್ನ ಯಾವ ರೀತಿ ಕರೆದುಕೊಂಡು ಬಂದ್ರು, ಇಲ್ಲಿ ಯಾವ ಸ್ಥಳದಲ್ಲಿ ಇರಿಸಿದ್ರು, ಅದಕ್ಕೆ ಬೇಕಾದ ಎಲ್ಲ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಲು ಇದೀಗ ಸ್ಥಳ ಮಾಜರು ಮಾಡ್ತಾರೆ.